ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಫ್ರೆಂಡ್ಶಿಪ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇರುತ್ತೆ ಅಂತಂದ್ರೆ ಅದು ದುಡ್ಡಿರಬಹುದು ಅಥವಾ ಅಧಿಕಾರ ಇರಬಹುದು, ಇನ್ನೊಂದು ಮತ್ತೊಂದು ಯಾವುದು ಕೂಡ ಒಬ್ರಿಗೊಬ್ಬರ ಮಧ್ಯದಲ್ಲಿ ಅದು ಅಡ್ಡಿಪಡಿಸೋದಿಲ್ಲ. ಸ್ನೇಹ ಅನ್ನುವಂಥದ್ದು, ಬಂಧ ಅನ್ನುವಂಥದ್ದು ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಕೆಲವೊಂದು ಸ್ನೇಹಗಳಲ್ಲಿ ದುಡ್ಡು ಅನ್ನುವಂಥದ್ದು ಮ್ಯಾಟ್ರ್ ಆಗುತ್ತೆ. ಸೊ ಕೆಲವೊಂದು ಸ್ನೇಹ, ಕೆಲವೊಂದು ಫ್ರೆಂಡ್ಶಿಪ್ ದುಡ್ಡಿನ ವಿಚಾರಕ್ಕೆ ದೂರ ದೂರ ಆಗೋದು ನಾವು ನೋಡಿದ್ದೀವಿ. ಫ್ರೆಂಡ್ಶಿಪ್ ಮಧ್ಯದಲ್ಲಿ, ಗೆಳೆಯರ ಮಧ್ಯದಲ್ಲಿ ದುಡ್ಡಿನ ವಿಚಾರಕ್ಕೆ ಹೊಡಿಬಡಿ ಆಗೋದು, ಹಲ್ಲೆಗಳಾಗೋದು, ಮತ್ತೆ ಕೊಲೆನೇ ನಡೆದು ಹೋಗಿರುವಂತಹ ಪ್ರಕರಣಗಳು ನಮ್ಮ ಕಣ್ಣು ಮುಂದೆ ಇದೆ. ಮೊನ್ನೆ ಅಷ್ಟೇ 10 ರೂಪಾಯಿಗೂ ಕೂಡ ಜಗಳ ಆಗಿತ್ತು. ಆ ಒಂದು ಪ್ರಕರಣದಲ್ಲಿ 10 ರೂಪಾಯಿಗೂ ಜಗಳ ಆಗುತ್ತೆ, 10 ರೂಪಾಯಿಗೂ ಒಂದು ಸಾವಾಗುತ್ತೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಅದ್ರ ಜೊತೆಗೆ ಒಬ್ಬ ಸ್ನೇಹಿತ 10 ರೂಪಾಯಿ ಕೊಡಬೇಕಿತ್ತು ಪೆಟ್ರೋಲ್ ಬಂಕ್ನವನಿಗೆ. ಬಟ್ ಅಲ್ಲಿ ಜಗಳ ಶುರುವಾಗದೆ ಸ್ನೇಹಿತ ಇನ್ನೊಬ್ಬನಿಗೆ ಕಾಲ್ ಮಾಡ್ತಾನೆ, ಅವನು ಬರ್ತಾನೆ. ಸೊ ತನ್ನ ಸ್ನೇಹಿತನಿಗೆ ಸಹಾಯ ಮಾಡೋಕೆ ಹೋಗಿ ಒಬ್ಬ ಅಲ್ಲಿ ಅವನ ಕಥನೆ ಮುಗಿದು ಹೋಗ್ಬಿಟ್ಟಿದೆ. ಅದು ಸ್ನೇಹ ಒಂದ್ ಕಡೆ. ಸೊ ಸ್ನೇಹದ ವಿಚಾರ ಯಾಕೆ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ, ಸುಮಾರು 25 ವರ್ಷದ ಹಿಂದೆ ಇಬ್ರು ಗೆಳೆಯರು ಇರ್ತಾರೆ. ಅದರಲ್ಲಿ ಒಬ್ಬ ಗೆಳೆಯ ಇನ್ನೊಬ್ಬನಿಗೆ 25,000 ರೂಪಾಯಿ ಎಮರ್ಜೆನ್ಸಿ ಇದ್ದಾಗ ಸಾಲ ಅಂತ ಕೊಟ್ಟಿರ್ತಾನಂತೆ 25 ವರ್ಷದ ಹಿಂದೆ. ಅಂದ್ರೆ 25 ವರ್ಷದ ಹಿಂದೆ 25,000 ಅಂತಂದ್ರೆ ಈ ಕಾಲದಲ್ಲಿ ಒಂದು 4-5 ಲಕ್ಷಕ್ಕೆ ಸಮ ಅಂತಾನೆ ಹೇಳಬಹುದು. ಆದ್ರೂ ಕೂಡ ಗೆಳೆಯ ನನ್ನ ಗೆಳೆಯನಿಗೋಸ್ಕರ ಆತ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾನೆ ಅಂತ ಹೇಳ್ಕೊಂಡು ಆತನಿಗೆ 25 ವರ್ಷದ ಹಿಂದೆ 25,000 ಹಣ ಕೊಟ್ಟಿರ್ತಾರೆ. ಸೊ ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಧರ್ಮಾಪುರಿಯಲ್ಲಿ ವಾಸವಿದ್ದಂತಹ ಒಬ್ಬ ಲಚ್ಚಣ್ಣ ಅಂತ ಒಬ್ಬ ವ್ಯಕ್ತಿ. ಆತ ಕೇರಳದಲ್ಲಿದ್ದಂತಹ ಒಬ್ಬ ವ್ಯಕ್ತಿಗೆ 25,000 ಹಣ ಕೊಟ್ಟಿರ್ತಾನೆ. ಹೌದು, ಕೇರಳದ ಮೊಹಮ್ಮದ್ ಇಸ್ಮಾಯಿಲ್ ಅವರು ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ ಈ ಕೇರಳದ ಮೊಹಮ್ಮದ್ಗೆ ತೆಲಂಗಾಣದ ಧರ್ಮಪುರಿಯ ಒಬ್ಬ ವ್ಯಕ್ತಿ ಏನಿದ್ದಾನೆ 25,000 ರೂಪಾಯಿ ಸಾಲ ಕೊಟ್ಟಿರ್ತಾನೆ. ಸಾಲ ಅಂತ ಅನ್ನೋದಕ್ಕಿಂತ ಕೂಡ ಸಹಾಯ ಹಸ್ತವನ್ನ ಚಾಚಿರ್ತಾನೆ. ಬಟ್ ಇವರಿಬ್ರು ಫ್ರೆಂಡ್ಶಿಪ್ ಆಗಿರೋದು ಎಲ್ಲಿ ಗೊತ್ತಾ? ಸೌದಿ ಅರೇಬಿಯಾದಲ್ಲಿ. ಇಬ್ರು ಕೂಡ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಇಸ್ಮಾಯಿಲ್ ಏನಿದ್ದಾರೆ, ಮೊಹಮ್ಮದ್ ಇಸ್ಮಾಯಿಲ್ಗೆ ಸಾಕಷ್ಟು ಫಿನಾನ್ಷಿಯಲಿ ಸಮಸ್ಯೆಗೆ ಒಳಗಾಗಿರ್ತಾರೆ. ಸಮಸ್ಯೆಗೆ ಒಳಗಾದಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡೋದು ಅಂತ ಗೊತ್ತಾಗದೆ ಈ ಧರ್ಮಪುರಿಯ ಯಡ್ಲಾ ಲಚ್ಚಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ಏನಿರ್ತಾರೆ, ಅವರ ಸ್ನೇಹಿತನೇ ಆಗಿರ್ತಾರೆ. ಮೊಹಮ್ಮದ್ ಸ್ನೇಹಿತ ಲಚ್ಚಣ್ಣನ ಬಳಿ ನಂಗೆ ಕಷ್ಟ ಇದೆ, ದುಡ್ಡು ಕೊಡು ಅಂತ ಕೇಳಿರ್ತಾರೆ. ಕಣ್ಣು ಮುಚ್ಕೊಂಡು 25,000 ರೂಪಾಯಿ ಕೊಟ್ಟಿರ್ತಾರೆ. ಸೊ ಆವಾಗ ಮೊಹಮ್ಮದ್ ಏನ್ ಹೇಳಿರ್ತಾರೆ, ನಾನು ನಿನಗೆ ಭಾರತಕ್ಕೆ ವಾಪಸ್ ಹೋದ್ಮೇಲೆ ನಾನು ಸಹಾಯ ಮಾಡ್ತೀನಿ, ಅದ್ರ ಜೊತೆಗೆ ನನಗೆ ಕೊಟ್ಟಂತಹ ಸಾಲವನ್ನು ನಿನಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾನಂತೆ. ಬಟ್ ಲಚ್ಚಣ್ಣನಿಗೆ ಅದೆಲ್ಲ ಮ್ಯಾಟರ್ ಅಲ್ಲ, ಫ್ರೆಂಡ್ಶಿಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ದುಡ್ಡೆಲ್ಲ ನಮ್ಗೆ ಇದ್ರ ಮಧ್ಯೆ ಮ್ಯಾಟರ್ ಆಗೋದಿಲ್ಲ ಅಂತ ಹೇಳ್ಕೊಂಡು ಮೊಹಮ್ಮದ್ ಇಸ್ಮಾಯಿಲ್ಗೆ ದುಡ್ಡು ಕೊಡ್ತಾರೆ. ಸೊ ಕಾರಣಾಂತರಗಳಿಂದ ಸುಮಾರು ವರ್ಷಗಳ ನಂತರ ಅವರು ಸೌದಿ ಅರೇಬಿಯಾದಲ್ಲಿ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು. ಕಾರಣಾಂತರಗಳಿಂದ ಇಬ್ರು ಕೂಡ ಭಾರತಕ್ಕೆ ಬಂದಿರ್ತಾರೆ. ಅಂದ್ರೆ ಡ್ಯೂರೇಷನ್ ಚೇಂಜಸ್ ಇರುತ್ತೆ. ಬಟ್ ಈ ಧರ್ಮಾಪುರಿ ಅನ್ನುವಂಥದ್ದು ಲಚ್ಚಣ್ಣನ ಊರು ಅನ್ನುವಂಥದ್ದು ಈ ಮೊಹಮ್ಮದ್ ಇಸ್ಮಾಯಿಲ್ ಗೊತ್ತಿರುತ್ತೆ. ಕೇರಳದ ಮೊಹಮ್ಮದ್ ಇಸ್ಮಾಯಿಲ್ಗೆ ಧರ್ಮಾಪುರಿ ಅವರು ಲಚ್ಚಣ್ಣ ಅಂತ ಗೊತ್ತಿರುತ್ತೆ, ಬಿಟ್ರೆ ಮತ್ತೆ ಯಾವ ವಿಚಾರನೂ ಗೊತ್ತಿರಲ್ಲ, ಅವರ ಅಡ್ರೆಸ್ ಇರಲ್ಲ. ಸೊ ಊರಿಗೆ ಹೋದ್ಮೇಲೆ ಟಚ್ ಹೋಗಿರುತ್ತೆ. ಇಬ್ರದ್ದು ಕೂಡ ಫೋನ್ ನಂಬರ್ ಇರಲ್ಲ, ಮನೆ ವಿಳಾಸ ಇರಲ್ಲ. ಸೊ ಯಾವ ಊರು ಅಂತ ಗೊತ್ತಿರಲ್ಲ. ಬಟ್ ಧರ್ಮಾಪುರಿ ಅನ್ನುವಂಥದ್ದು ಮಾತ್ರ ಅವರಿಗೆ ಗೊತ್ತಿರುತ್ತೆ. ಸೊ ಧರ್ಮಾಪುರಿಯಲ್ಲಿ ಇದಾರಲ್ವಾ, ಬಟ್ ಹೇಗಾದ್ರೂ ನಾನು ಇವ್ರನ್ನ ಸಾಲವನ್ನ ತೀರಿಸ್ಬೇಕಲ್ಲ ಅಂತ ಹೇಳ್ಕೊಂಡು ಧರ್ಮಪುರಿ ಅನ್ನೋಂಥ ವಿಚಾರ ಒಂದು ಹೆಸರು ಗೊತ್ತಿತ್ತು. ಸೊ ಧರ್ಮಪುರಿಯ ಲೊಕೇಶನ್ ಅನ್ನ ಹಾಕ್ಬಿಟ್ಟು ಟ್ರೇಸ್ ಮಾಡ್ಕೊಂಡು ಹೋಗಿ, ಸೊ ಧರ್ಮಪುರದಲ್ಲಿ ಎಲ್ಲಿ ಇವರು ಇರ್ತಾರೆ ಅಂತ ಹೇಳ್ಕೊಂಡು ಹುಡ್ಕೊಂಡು ಹೋದಾಗ ಲಚ್ಚಣ್ಣನ ಮನೆ ಇದೇ ರೀತಿ ಇದೇ ಗಲ್ಲಿಯಲ್ಲಿದೆ ಅಂತ ಹೇಳ್ಕೊಂಡು ಸ್ಥಳೀಯರು ಹೇಳ್ತಾರಂತೆ. ಲಚ್ಚಣ್ಣನ ಮನೆಗೆ ಹೋಗಿ ಬಾಗಿಲು ಬಡ್ದಾಗ ಲಚ್ಚಣ್ಣನಿಗೆ ಶಾಕ್ ಎದುರಾಗಿರುತ್ತೆ. ಏನಪ್ಪ ಅಂತಂದ್ರೆ 25 ವರ್ಷದ ಹಳೆಯ ಸ್ನೇಹಿತ, 25 ವರ್ಷದ ಹಿಂದೆ ದೂರ ಆಗಿದ್ದಂತಹ ಸ್ನೇಹಿತ ತಾನು ಕೊಟ್ಟಂತಹ 25,000 ಹಣವನ್ನ ಕೈಯಲ್ಲಿ ಹಿಡ್ಕೊಂಡು ಲಚ್ಚಣ್ಣನ ಮನೆ ಬಾಗಿಲ ಮುಂದೆ ನಿಂತಾಗ ನಿಜವಾಗ್ಲೂ ಆಶ್ಚರ್ಯ, ಒಂದ್ ಕಡೆ ಖುಷಿ. ಅಂದ್ರೆ ದುಡ್ಡು ಬಂತು ಅಂತಲ್ಲ, ನನ್ನ ಗೆಳೆಯ ನನ್ನನ್ನು ಹುಡ್ಕೊಂಡು ಇಷ್ಟು ದೂರ ಬಂದಲ್ಲ, ಕೇರಳದಿಂದ ತೆಲಂಗಾಣದ ಧರ್ಮಾಪುರಿಗೆ ಬಂದಲ್ಲ ಅನ್ನುವಂತಹ ಖುಷಿ ಆತನಿಗೆ ಸಿಕ್ಕಾಪಟ್ಟೆ ನೆಮ್ಮದಿಯನ್ನ ತಂತು. ಅಂದ್ರೆ ಹಣದ ವಿಚಾರ ಅಲ್ಲ ಇಲ್ಲಿ ವಿಷಯ ಆಗೋದು. ಆತ ನಂಬಿಕೆಯನ್ನ ಉಳಿಸ್ಕೊಂಡ, ಅದ್ರ ಜೊತೆಗೆ ಗೆಳೆತನವನ್ನ ಇನ್ನೂ ಕೂಡ ಮರೆತಿಲ್ಲ. ತಾನು ಮಾಡಿದಂತಹ ಒಂದು ಸಹಾಯ ಇರಬಹುದು ಅಥವಾ ದುಡ್ಡೇ ಇರಬಹುದು, ಆದ್ರೆ ಅದನ್ನ ಮರೆತಿಲ್ಲ ಅಂತ ಹೇಳ್ಕೊಂಡು ನನ್ನ ಮನೆಯ ಬಾಗಿಲನ್ನ ಹುಡ್ಕೊಂಡು ಬಂದ ಅಂತ ಹೇಳ್ಕೊಂಡು ಖುಷಿಯಾಗಿದ್ದಾರೆ. ಸದ್ಯಕ್ಕೆ ಈ ಒಂದು 25 ವರ್ಷಗಳ ನಂತರ ತನ್ನ ಹಳೆಯ ಮಿತ್ರನ ಧ್ವನಿ ಕೇಳಿ ಒಂದು ಕ್ಷಣ ಆಶ್ಚರ್ಯವಾಗಿ ಕಣ್ಣಲ್ಲಿ ನೀರು ಬಂದಿದೆ ಲಚ್ಚಣ್ಣನಿಗೆ. ಸೊ ಅವರ ಕುಟುಂಬದವರು ಕೂಡ ಈ ಒಂದು ಖುಷಿಯ ಸಂಗತಿ, ಖುಷಿಯ ಮೊಮೆಂಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಏನಪ್ಪಾ ಅಂತಂದ್ರೆ, ಈಗಿನ ಕಾಲದಲ್ಲಿ 1 ರೂಪಾಯಿಗೂ ಕೂಡ ಪರಸ್ಪರ ಕೆಲವೊಂದು ಗೆಳೆಯರು ಹೊಡೆದಾಡ್ಕೊಳ್ಳುವಂತಹ ಈ ಕಾಲದಲ್ಲಿ ಸೊ ಇಂತಹ ಸ್ನೇಹಿತರು ಕೂಡ ಇದರಲ್ಲ, ಸ್ಫೂರ್ತಿಯನ್ನು ತುಂಬುವಂತಹ ಸ್ನೇಹಿತರು, ಇಂತಹ ಗೆಳೆತನಗಳನ್ನ ಎಲ್ಲರೂ ಕೂಡ ಹೊಂದಬೇಕು ಅನ್ನುವಂಥ ಸಂದೇಶವನ್ನ ನೆಟ್ಟಿಗರು ಕೂಡ ಕೊಡ್ತಾ ಇದ್ದಾರೆ, ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.